ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿ ತಾಯಿ ಮಗ ಸಾವನ್ನಪ್ಪಿರುವ ಘಟನೆ ದಾವಣಗೆರೆ ನಗರದ ಕಾಯಿಪೇಟೆಯಲ್ಲಿ ನಡೆದಿರುವಂಥದ್ದು. ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದ್ದು ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ. ದಾವಣಗೆರೆ ನಗರದ ಬಿಜೆಪಿ ಮುಖಂಡ ರುದ್ರ ಮುನಿಸ್ವಾಮಿ ಮನೆಯಲ್ಲಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ತಡರಾತ್ರಿ ಮಲಗಿದ್ದ ಸಂದರ್ಭದಲ್ಲಿ ದಟ್ಟವಾಗಿ ಹೊಗೆ ಆವರಿಸಿದೆ. ಈ ಬೆನ್ನಲ್ಲೇ ಇಬ್ಬರು ಹೊರಬರಲಾಗದೆ ಅಲ್ಲೇ ಅಸ್ವಸ್ಥರಾಗಿದ್ದರು. ಸ್ಥಳೀಯರು ಕುಟುಂಬಸ್ಥರು ಬಾಗಿಲು ಒಡೆದು ಅಸ್ವಸ್ಥರಾದ ಇಬ್ಬರನ್ನ ಹೊರತೆಗೆದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಮುನಿಸ್ವಾಮಿ ಅವ್ರ ಮನೆಯಲ್ಲಿ ಈಗ ಎಕ್ಸ್ ಕಾರ್ಪೊರೇಟರ್ ಇದ್ದಾರೆ. ಅವರು ಸುಮಾರು ಒಂದು 3:45-4 ಗಂಟೆಯಾಗಿ ಅವರು ಮಲಗಿರಬೇಕಾದ್ರೆ ಹೊಗೆ ಬಂದಿದ್ದು ಗೊತ್ತಾಗಿದೆ. ಅವರು ಇಮಿಡಿಯೇಟಾಗಿ ಬಂದು ನೋಡಿದ್ದಾರೆ. ಇವಾಗ ಪರಿಶೀಲನೆ ಮಾಡಿದ ಪ್ರಕಾರ ಫಿಶ್ ಟ್ಯಾಂಕಿಂದ ಸರ್ಕ್ಯೂಟ್ ಆಗಿ ಅಲ್ಲಿದ್ದಂತಹ ಲೆದರ್ದು ಫರ್ನಿಚರ್ಸ್ ಎಲ್ಲ ಇತ್ತು, ಅದೆಲ್ಲ ಸುಟ್ಟಿ ಹೊಗೆ ಜಾಸ್ತಿ ಬಂದಿದೆ. ಹಾಗಾಗಿ ಅವ್ರ ತಾಯಿ ಏನು ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ರೂಮ್ನಲ್ಲಿ ಮಲಗಿದ್ರು, ಹೊಗೆ ಎಲ್ಲ ಒಳಗೆ ಆವರಿಸ್ಕೊಂಡಿರೋದ್ರಿಂದ ಅವ್ರ ಬಾಮೈದ ಕುಮಾರ್ ಪಾಲ್ ಅವರು ಕೂಡ ಅಲ್ಲೇ ಇದ್ದರು. ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿ ಹೊಗೆ ಜಾಸ್ತಿ ಆಗಿ ಸ್ವಲ್ಪ ಉಸಿರಾಟಕ್ಕೆ ಜಾಸ್ತಿ ತೊಂದರೆ ಆಗಿದೆ. ಇಮಿಡಿಯೇಟಾಗಿ ಆರೈಕೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಆದರೂ ಕೂಡ ವಿಮಲಾಬಾಯಿ ಮತ್ತು ಕುಮಾರ್ ಪಾಲ್ ಅವರು ಮರಣ ಹೊಂದಿದ್ದಾರೆ. ಈಗಾಗಲೇ ನೋಡಿದಂತೆ ಮೇಯ್ನಾಗಿ ಇಲ್ಲಿ ಏನು ಲೆದರ್ಸ್ದು ಇದಿತ್ತು, ಫರ್ನಿಚರ್ಸು, ಸ್ವಲ್ಪ ಬೇರೆ ಮೆಟೀರಿಯಲ್ಸ್ ಎಲ್ಲ ಸುಟ್ಟಿದೆ. ಅದಾದ ನಂತರ ಹೊಗೆ ಜಾಸ್ತಿ ಬಂದಿದ್ದರಿಂದ ಆ ಹೊಗೆಯಿಂದ ಅವ್ರಿಗೆ ಉಸಿರಾಟ ಜಾಸ್ತಿ ಮಾಡೋಕ್ಕಾಗದೆ ಈ ರೀತಿಯಾಗಿ ಆಗಿದೆ. ನಾನು ನಮ್ಮ ಮನೆಯವರು ಮಕ್ಕಳು ನಾವು ಒಂದು ರೂಮ್ನಲ್ಲಿ ಮಲಗಿದ್ವಿ. ಅದೇ ರೀತಿ ನಮ್ಮ ಅತ್ತೆಯವರು, ನಮ್ಮ ಮನೆಯವ್ರ ತಾಯಿ, ನಮ್ಮ ಮನೆಯವ್ರ ತಮ್ಮ ಅವರು ಸಹ ಒಂದು ರೂಮ್ನಲ್ಲಿ ಮಲಗಿದ್ರು. ಯಾವಾಗಲೂ ರೆಗ್ಯುಲರ್ ಇದ್ದಂಗೆ ಅವ್ರ ರೂಮ್ನಲ್ಲಿ ನಾವು ನಮ್ಮ ರೂಮ್ ಮಲಗಿದ್ವಿ. ಸುಮಾರು 3:45 ಟೈಮ್ನಲ್ಲಿ ಸ್ವಲ್ಪ ಏನೋ ಸ್ಮೆಲ್ ಬರ್ತಾಯಿದೆ ಅಂತ ನಮ್ಮ ಮನೆಯವರು ನನಗೆ ಎದುರಿಸಿದ್ರು. ನಾನು ಅವಾಗ ನೋಡಿದ್ರೆ ಬಾಗಿಲು ಕೆಳಗಿಂದ ಕಿಂಡಿಯಲ್ಲಿ ನಾವು ಡೋರ್ಗಳು ಹಾಕಿಂಡೆ ಮಲಗಿದ್ವಿ ನಮ್ಮ ರೂಮಾಗಲಿ ಅವ್ರದಾಗಲಿ. ಹೊಗೆ ಕಾಣ್ತು. ನಾನೇನೋ ಹೊಗೆ ಕಾಣ್ತಾ ಇರ್ತಾರಂತ ಇಮಿಡಿಯೇಟಾಗಿ ಹೋಗಿ ಕದ ತೆಗೆದ್ರೆ ಒಂದೇ ಸತಿಗೆ ಹೊಗೆ ಮೈ ಮೇಲೆ ಬಂದುಬಿಡ್ತು. ನಾನು ಏನೋ ಬೆಂಕಿ ಏನೋ ಸಮಸ್ಯೆ ಆಗಿದೆ ಅಂತ ಬಗ್ಗೆ ನೋಡಿದಾಗ ಅಲ್ಲಿ ಹೊರಗಡೆಗೆ ಫಿಶ್ ಟ್ಯಾಂಕ್ ಹತ್ರ ಸ್ವಲ್ಪ ಫಿಶ್ ಟ್ಯಾಂಕ್ನಿಂದು ಈ ಶಾರ್ಟ್ ಸರ್ಕ್ಯೂಟ್ ಆಗಿ ಫಿಶ್ ಟ್ಯಾಂಕಿಂದ ಏನೋ ಬೆಂಕಿ ಇದಾಗೈತೆ ಅಂತ ಕನ್ಫರ್ಮ್ ನೋಡಿ ಕಾಣ್ತು. ಇಮಿಡಿಯೇಟಾಗಿ ನಮ್ಮ ಮನೆಯವರು ಮಕ್ಕಳಿಗೆ ಹೊರ ಕರ್ಕೊಂಬರೋಕ್ಕೆ ಬಾಗಿಲು ಇದೇ ಮುಂದ್ಗಡೆ ಆಗಲಿಲ್ಲ. ಅದಕ್ಕೆ ಏನು ಮಾಡಿದೆ, ಹಿಂದ್ಗಡೆಯಿಂದ ಹೋಗಕ್ಕೆ ಅಂತೇಳಿ ನಾನು ಇಮಿಡಿಯೇಟ್ ನಮ್ಮ ಮಳೆಯನ್ನೇ ಹೋಗಿದೆ. ಅವನು ಬರ್ತದನ್ನು ಬವರಿಂದ ಫಸ್ಟ್ ಬಂದ.